ಗಂಡು ಮಕ್ಕಳಿಗಿಲ್ಲ ಟಾಯ್ಲೆಟ್ ಭಾಗ್ಯ. ಮಕ್ಕಳ ಜೀವದ ಜೊತೆ ಪಂಚಾಯತ್ ಚೆಲ್ಲಾಟ. ಅದು ಹೇಳಿ ಕೇಳಿ ಸರ್ಕಾರಿ ಶಾಲೆ, ಬಡ ಮಕ್ಕಳೇ ಹೆಚ್ಚಾಗಿರುವ ವಿದ್ಯಾದೇಗುಲ. ಇಂತಹ ಮಕ್ಕಳು ಕಲಿಯುವ ಶಾಲೆ ಅಕ್ಷರಶಃ ಕಡೆಗಣನೆ ಮಾಡಲಾಗಿದೆ. ಸಮಸ್ಯೆ ಹೇಳಿದ್ರು ಪಂಚಾಯತ್ ಮಾತ್ರ ಕೇರ್ಲೆಸ್ ಮಾಡಿದೆ. ಇದು ಮುಧೋಳ ತಾಲೂಕು ಮಾಚಕ್ನೂರು ಶಾಲೆಯ ದೃಶ್ಯಗಳು. ಗಂಡು ಮಕ್ಕಳ ಶೌಚಾಲಯದ ಗೋಡೆ ಸಂಪೂರ್ಣ ಕುಸಿದು ಬಿದ್ದಿದೆ. ಇದರಿಂದಾಗಿ ಮಕ್ಕಳು ಮಲಮೂತ್ರ ವಿಸರ್ಜನೆಗೆ ಪಕ್ಕದಲ್ಲಿರುವ ನದಿ ಬಳಿಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆ ನೀ ಬಿದ್ದತ್ರಿ ಅದು ರೆಸ್ಟ್ ಹೋಗಕ್ಕೆ ನಾವು ಹೊರಗೆ ಹೋಗೋದೈತ್ರಿ ಮತ್ತು ನಾವು ಹೊರಗೆ ಹೊಂಟಿವ್ರಿ. ಗಾಡಿದು ಬಂದೊಂದು ನಮ್ಮ ಸಮಸ್ಯೆ ಆಕವ್ರಿ. ಸಣ್ಣ ಹುಡುಗರು ಇರ್ತಾವ್ರಿ, ಅದಕ್ಕೆ ಅದನ್ನೊಂದು ಎಲ್ಲರೂ ಕಟ್ಟಿಸ್ಕೊಡತ್ತ ಕೇಳ್ಕೊತೀವಿ. ಅಲ್ಲ ಈ ಪೈಖಾನಿದು ಇಲ್ಲೇ ಇಲ್ಲ ಒಟ್ಟ ಇಲ್ರಿ ಗಂಡು ಮಕ್ಕಳಿಗೆ ಇಲ್ರಿ ಗಂಡು ಮಕ್ಕಳಿಗೆ ಇಲ್ರಿ. ನೀವೆಲ್ಲ ಗಂಡು ಮಕ್ಕಳು ಎಲ್ಲಿ ಹೋಗ್ತೀರಿ? ಒಳದಾಂಡಿ ಹೋಗ್ತೀವಿ. ನಮ್ಗೆ ಮಳೆಯೋದು ಬಂದಾಗ ಹೊರಗೆ ಹೋಗೋದು ಭಾಳ ತ್ರಾಸ ಆಕತ್ರಿ. ಬಿಸಿಲಾಗು ಒಬ್ಬೊಬ್ರು ಚಪ್ಪಲ್ ಹಾಕೋಲ್ಲ, ಹಂಗೆ ಅಡ್ಡಾಡ್ತಿರ್ತಾರು. ಅವ್ರಿಗೆ ಭಾಳ ತೊಂದರೆ ಆಕತ್ರಿ, ನಮಗೂ ಭಾಳ ತೊಂದರೆ ಆಕತ್ರಿ. ನಾವು ದೊಡ್ಡವ್ರು ಹಾಕಿ ಒಂದಿಟ್ಟ ಹೊರಗೆ ಹೋದ್ರು ಅವರು ಹೊರಗಿನ ಒಳಗೆ ಸರ್ಗೆ ಅದು ಹೇಳಕ್ಕೆ ಬರಲ್ಲ ಅಂತ ಕೇಳ್ತಾರೆ ರೀ. ಗೋಡೆ ಕುಸಿದ ಬಗ್ಗೆ ಮುಖ್ಯೋಪಾಧ್ಯಾಯರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ದುರಸ್ತಿ ಮಾಡಲು ಮನವಿ ಕೊಟ್ಟು 2 ತಿಂಗಳಾಗುತ್ತಾ ಬಂದಿದೆ. ಆದರೂ ಕುಂಟು ನೆಪ ಹೇಳುತ್ತಾ ಕಾಲಹರಣ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಗಂಡು ಮಕ್ಕಳ ಶೌಚಾಲಯದ ಹಿಂದಿನ ಗೋಡೆ ಕುಸಿದು ಬಿದ್ದು ಬಳಸಲಿಕ್ಕೆ ಯೋಗ್ಯವಿಲ್ಲ. ಮಕ್ಕಳನ್ನು ಅಲ್ಲಿ ಬಿಟ್ಟರೆ ಅಪಾಯದ ಪರಿಸ್ಥಿತಿಯಲ್ಲಿದೆ. ಮಕ್ಕಳು ಈಗ ಹೊಳೆದಂಡೆಯಲ್ಲಿ ರಿಸರ್ಚ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಆದ್ದರಿಂದ ಪಾಲಕರು ಆ ಮಕ್ಕಳನ್ನು ನೋಡಿ ಯಾಕೆ ಹೊರಗೆ ಬಿಡ್ತೀರಿ ಅಂತೇಳಿ ತಿಳ್ಕೊಂಡು ಬಂದು ನಮಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು 9/2/2026 ಗ್ರಾಮ ಪಂಚಾಯತ್ PDO ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಸುಮಾರು 2 ತಿಂಗಳಾದರೂ ಕೂಡ ಅವರು ಮಾಡಿಲ್ಲ. ಇನ್ನು ಆದಷ್ಟು ಬೇಗನೆ ಅದಕ್ಕೆ ಮುತುವರ್ಜಿ ವಹಿಸಿ ಆ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿ ಶೌಚಾಲಯ ರಿಪೇರಿ ಮಾಡಿಕೊಟ್ರೆ ಮಕ್ಕಳಿಗೆ ಅನುಕೂಲ ಆಕತ್ತೆ ಅಂತ ಹೇಳಿಕಿಸಿಂದ ಈ ಮೂಲಕ ಕೇಳಿಕೊಳ್ತಾರೆ. ಮಕ್ಕಳು ನದಿ ಬಳಿಗೆ ಹೋಗುವುದನ್ನ ಗ್ರಾಮದ ಜನತೆ ಪ್ರಶ್ನಿಸಿ ಶಿಕ್ಷಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆದರೆ ಅಸಹಾಯಕರಾದ ಶಿಕ್ಷಕರು ಏನು ಮಾಡಲು ಸಾಧ್ಯವಿಲ್ಲ. ಈ ಬಗ್ಗೆ ಅಭಿವೃದ್ಧಿ ಅಧಿಕಾರಿಗೆ ರನ್ ಟಿವಿ ಪ್ರತಿನಿಧಿ ಸಂಪರ್ಕ ಮಾಡಿದಾಗ ಏನ್ ಹೇಳಿದ್ರು ನೀವೇ ಕೇಳಿ. ಗೌರ್ಮೆಂಟ್ ಸ್ಕೂಲ್ದು ಟಾಯ್ಲೆಟ್ ಬಿದ್ದು ಗೋಡೆ ಕುಸಿದು ಬಹಳ ಜನ ಅಂತ ನಿಮ್ಗೆ ಮನವಿ ಕೊಟ್ಟಿದ್ರಂತ. ಏನು ಸಮಸ್ಯೆ ಮೇಡಮ್? ಸರಿ ಮಾಡಕ್ಕೆ ಏನಾಗಿತ್ತು ಮೇಡಮ್? ಅದು ಸರಿ ಸುದೇಶ್ ಅಂತ ಅನುದಾನ ಇಲ್ಲಾಗಿತ್ರಿ. ಮೊನ್ನೆ ಅದನ್ನ ನಾನು ಸಾಹೇಬ್ರ ಇದ್ರಾಗ ಲೆಟರ್ ಕೊಟ್ಟ ಅವ್ರ ಇದಕ್ ಹಾಕ್ಸಿದ್ರು ಸರ್. ಅದನ್ನ ಲೆಟರ್ ಕರೆಸ್ಪಾಂಡ್ ಮಾಡಿದ್ರು ಟಿಪಿ ಕೊಟ್ಟು, ಟಿಪಿಯಿಂದ ಸಾಹೇಬ್ರ ಅನುದಾನದಾಗ ಕೊಟ್ಟಿವಿ ಸರ್. ಈಗ ಮಾರ್ಚ್ ಮುಗಿಲಿ ಏಪ್ರಿಲ್ ಇದ್ರಾಗ ಫಸ್ಟ್ ವೀಕ್ ನೇ ಹಾಕೊಡ್ತೀವಿ ಅಂದಾರೆ. ಈಗ ಒಂದ್ ವೇಳೆ ಹುಡುಗರು ಹೋದ್ರು ಅಂದ್ರೆ ಏನ್ ಸಮಸ್ಯೆ ಮೇಡಮ್? ಈಗ ಮಾರ್ಚ್ ಮುಗಿ ತನಕ ಹುಡುಗರು ಈಗ ಮೂತ್ರ ವಿಸರ್ಜನೆಗೆ ಅಥವಾ ಮಲ ವಿಸರ್ಜನೆಗೆ ಎಲ್ಲಿ ಹೋಗ್ಬೇಕು ಅವರು? ಸರ್ ನನ್ಗೆ ಏನಂತಂದ ನಾ ಹೇಳ ಇದ್ರಗಡೆ ಆಫೀಸ್ ಯೂಸ್ ಮಾಡ್ಕೊಡ್ರಿ ಅಂತ. ಆದ್ರೆ ನಾನು ಅಲ್ಲಿ ನನ್ಗೆ ಅಷ್ಟು ಎಸ್ಟಿಮೇಟ್ ಮಾಡ್ತೀನಿ ಸರ್. 2 ವಿಸಿಟ್ ಕೊಟ್ಟಿದೆ. ಅದು 2.80 3 ತನಕ ಆಗುತ್ತೆ, 3 ಲಕ್ಷವರೆಗೆ ಆಗುತ್ತೆ ಅಂತಂದ್ರೆ ಅಷ್ಟು ನಾನು ಇರ್ಲಿಕ್ಕೈ ನಾನು ಸ್ವಲ್ಪ ಬಿಟ್ಟಿದ್ದೆ ಸರ್. ಅದನ್ನ ಈಗ ಸಾಹೇಬ್ರ ಜೊತೆ ನಾ ಮಾತಾಡಿ ಫೋಟೋಸ್ ವಿಡಿಯೋಸ್ ಎಲ್ಲ ಕೊಟ್ಟೀನ್ರಿ. ಅವರು ಹೇಳ್ಯಾರ ಸರ್ ಏಪ್ರಿಲ್ ಫಸ್ಟ್ ವೀಕ್ನ್ಯಾಗ ಅಂತ. ಸ್ವಲ್ಪ ನಾನು ಡಿಲೇ ಆದ್ರೆ ಮತ್ತೆ ಏನಾರ ಇದು ಮಾಡ್ತೇನೆ ಮೇಡಮ್. ಈಗ ತುರ್ತು ಸಂದರ್ಭಗಳು ಇವೆಲ್ಲ ಏನಾರ ಒಂದ್ ವೇಳೆ ಇವೆಲ್ಲ ಪ್ಲೇಟ್ಗಳಾಗಿರ್ಬೋದು, ಇವೇನ ಮೂಲಭೂತ ಸೌಲಭ್ಯಗಳನ್ನ ಒದಗಿಸುವಂತದ್ದು ಶಾಲೆ ಮಕ್ಕಳಿಗೆ ಇದ್ದೇ ಇರುತ್ತೆ, ನಿಮ್ಗೆಲ್ಲ ಗೊತ್ತೈತೆ. ತುರ್ತಾಗಿನ ಮಾಡ್ಬೇಕಿಂತ ವರ್ಕ್ಗಳು ಅಂತೆಲ್ಲ ನಿಮ್ಗೆ ಗೊತ್ತೂ ಇರ್ತೈತೆ. ಆದ್ರೆ ಈಗ 2 ತಿಂಗಳಾಗ ಬಂತ್ ಮೇಡಮ್ ಹತ್ರ. ಸರ್ ಈಗ ನನ್ ಕಡೆ ಏನಾರ ಪಾಸಿಬಿಲಿಟಿ ಇತ್ತಂದ್ರೆ ಮಾಡ್ತಿದ್ದೆ ಸರ್. ಅನುದಾನ ನನ್ ಕಡೆ ಇಲ್ಲದ ಕಾರಣಕ್ಕ ಆತರ ಸ್ವಲ್ಪ ಡಿಲೇ ಆಗಿತ್ತು. ನಾ ಸುಮ್ಮನೆ ಬಿಟ್ಟಿಲ್ಲ ಸರ್. ಎಲ್ಲಾ ಕಡೆನೂ ಸಾಹೇಬ್ರಿಗೂ ಇಒ ಸಾಹೇಬ್ರಿಗೂ ಹೇಳಿ ಅವರಿಂದ ಲೆಟರ್ ಕೊಟ್ಟು ಮೊಮೆಂಟ್ ಅಲ್ಲಿ ಮಾಡಿಸಿದೀವಿ ಸರ್. ಓಕೆ. ಈಗ ಅವ್ರಿಗೆ ಇಒ ಅವ್ರ ಗಮನಕ್ಕೆ ಬಂದೈತಿ ಮೇಡಮ್ ಅದು? ಹೌದು ಸರ್. ನಾನು ಲೆಟರ್ ಕೊಟ್ಟಿದ್ದೆ ಸರ್ ಅವ್ರಿಗೆ. ಅವ್ರು ಅಲ್ಲಿಂದ ಅಲ್ಲಿ ನಾನು ಮೂವ್ಮೆಂಟ್ ಮಾಡ್ತಿದ್ದೀವಿ ಸರ್. ಈಗಂತೂ ರಜನೆ ಮೇಡಮ್, ಇನ್ನು 1.5 ತಿಂಗಳು 2 ತಿಂಗಳು ಇರ್ತೈತಿ.
ಇನ್ನನ್ನ ಏನ್ ಮಾಡಿನೂ ಉಪಯೋಗನೂ ಇಲ್ಲದ ನೀವು ಏಪ್ರಿಲ್ ಮಾಡಿದ್ರೆ ಉಪಯೋಗ ಮುಂದೆ ಆಗೇ ಇಲ್ಲ ಅಂತಲ್ಲ. ಇಲ್ಲ ಹೌದು ಹೌದ್ರಿ, ನೀವು ಹೇಳೋದು ಸತ್ಯ ಐತ್ರಿ. ಆದ್ರೆ ನಾವು ನೆಕ್ಸ್ಟ್ ಜೂನ್ ಸ್ಟಾರ್ಟ್ ಆಗ್ಬಿಡೋದನ್ನು ನಾವು ಮಾಡಿ ನೆಕ್ಸ್ಟ್ ಅನುಕೂಲ ಆಗುವಾಗ ನಾವು ಮಾಡ್ಕೊಡ್ತೀವಿ ಸರ್. ನೆಕ್ಸ್ಟ್ ಕಾಲ್ ಸ್ಟಾರ್ಟ್ ಆಗುತ್ತಲ್ರಿ. ಒಟ್ಟಿನಲ್ಲಿ ಅನೇಕ ಸಮಸ್ಯೆಗಳು ಮಾಚಿಕ್ನೂರು ಗ್ರಾಮಸ್ಥರಿಂದ ಪಂಚಾಯತ್ ನಿರ್ಲಕ್ಷ್ಯಕ್ಕೆ ವ್ಯಾಪಕ ಆಕ್ರೋಶಗಳು ಕೇಳಿಬಂದಿವೆ. ಈ ಹಿಂದೆಯೂ ಅನೇಕ ದೂರುಗಳು ಕೇಳಿಬಂದಿತ್ತು. ಇನ್ನೇನು ಬೇಸಿಗೆ ರಜೆ ಆರಂಭವಾಗುತ್ತೆ, ಯಾವಾಗ ಮಕ್ಕಳಿಗೆ ಟಾಯ್ಲೆಟ್ ಭಾಗ್ಯ ಸಿಗುತ್ತೋ ಏನೋ. ರನ್ ಟಿವಿ ನ್ಯೂಸ್, ಮಾಚಿಕ್ನೂರು. ಮಕ್ಕಳ ಭವಿಷ್ಯದ ಏಳಿಗೆಗೆ ದಿ ಬೆಸ್ಟ್ ಸ್ಕೂಲ್ ಅಂದ್ರೆ ಅದು ಪದ್ಮಾವತಿ ಶಿಕ್ಷಣ ಸಂಸ್ಥೆ. ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ PU ಮತ್ತು ಕಾಮರ್ಸ್ ಡಿಗ್ರಿ ಕಾಲೇಜ್ ಮಕ್ಕಳ ಬಾಳಿಗೆ ವರದಾನ. ಹಜಾರೆ ಸಮೂಹ ಸಂಸ್ಥೆಯ ಈ ವಿಶಾಲವಾದ ಕ್ಯಾಂಪಸ್, ಹೈಟೆಕ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಸೈನ್ಸ್ ಹಾಗೂ ಕಂಪ್ಯೂಟರ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ಪೋರ್ಟ್ಸ್ ಗ್ರೌಂಡ್, ಸ್ಕೂಲ್ ಬಸ್ ಸೌಲಭ್ಯ, KCET, ನೀಟ್, JEE, CA ಪರೀಕ್ಷೆಗಳಿಗೆ ತರಬೇತಿ, ಕ್ರೀಡೆ, ಸಾಂಸ್ಕೃತಿಕ ವಿಷಯಗಳಿಗೆ ಒತ್ತು ನೀಡಲಾಗುತ್ತೆ. ನರ್ಸರಿಯಿಂದ ಡಿಗ್ರಿ ತನಕ ಒಂದೇ ಸೂರಿನಡಿ ಶಿಕ್ಷಣ ಪಡೆಯುವ ಸದಾವಕಾಶ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯೇ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್, ಹೊಸೂರ್, ರಬಕವಿ ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.